ನಮಸ್ತೆ. ನಮಸ್ತೆ ಸರ್. ಏನು ಅಂದ್ರೆ ಇವಾಗ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಬರ್ತಾ ಇದೆ. ಹೌದು. ನಿಮ್ದೆಲ್ಲ ಹೇಗೆ ಪ್ರಿಪರೇಷನ್ ಏನಾದ್ರು ಇದೆಯಾ? ಅದೇ ಕ್ರೌಡ್ ಸೇರ್ತಾರೆ ನಾರ್ಮಲ್ ಆಗಿ? ಇಲ್ಲಿ ಮಾಮೂಲಿ ಮೊದ್ಲಿಗಿಂತನೂ ಅಪ್ಪು ಸರ್ ತೀರೋದ ನಂತರ ಅಲ್ಲಿಂದ ನಿರಂತರವಾಗಿನೂ ನಡೀತಿದೆ. ಆಗ ಅವ್ರ ಬರ್ತಡೇಗೆ ಇಲ್ಲಿ ಅದ್ದೂರಿಯಾಗಿ ಎಲ್ಲ ಪ್ರೋಗ್ರಾಮ್ ನಡೀತಿದೆ. ನಾವು ವ್ಯಾಪಾರಸ್ಥರ ಪರವಾಗಿ ಅನ್ನದಾನವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಸ್ಥಳೀಯ ಶಾಸಕರು ನಮಗೆಲ್ಲ ಪ್ರೋತ್ಸಾಹನೂ ಕೊಡ್ತಾರೆ. ಎಲ್ಲರೂ ಬರ್ತಾರೆ, ಇಲ್ಲಿ ಎಲ್ಲ ಗಣ್ಯಾತಿ ವ್ಯಕ್ತಿಗಳು ಎಲ್ಲ ಬರ್ತಾರೆ. 50ನೇ ವರ್ಷ ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಇಟ್ಕೊಂಡಂಗೆ ಕಾಣ್ತಿದೆ. ಎಲ್ಲರೂ ಈಗ ಪ್ರೋಗ್ರಾಮ್ ಚೆನ್ನಾಗಿ ನಡೀತದೆ ಅಂತೇಳಿ ನಮ್ಮ ಭಾವನೆಗಳು. ಇನ್ನೊಂದಂದ್ರೆ ಮುಂಚೆ ಇದಿರ್ಲಿಲ್ಲ, ಅಪ್ಪು ಅವ್ರು ಇದಕ್ಕಾಗಕ್ಕೂ ಮುಂಚೆ ಇಲ್ಲೇನು ಬರ್ತಾ ಇಲ್ಲ. ಬಟ್ ಅವರಿಂದ ಏನೆಲ್ಲ ಎಫೆಕ್ಟ್ ಆಯ್ತು ಸರ್? ಈಗ ಅಪ್ಪು ಸರ್ ಅವರು ಅಮರನಾಥರ ಆದಾಗಳಿಂದ ಅವತ್ತಿಂದನೂ ನಮಗೆ ನಿರಂತರವಾಗಿ ವ್ಯಾಪಾರನೂ ಕೂಡ ವಹಿವಾಟು ಚೆನ್ನಾಗಿ ನಡೀತಿದೆ. ಇಲ್ಲಿ ಪ್ರತಿ ಭಾನುವಾರನೂ ಅಪ್ಪು ಜಾತ್ರೆ ಅಂತೇಳಿ ನಾಮಕರಣನೂ ಮಾಡಿದ್ದೀವಿ. ಹಿಂದೆನೂ ನಾನು ಹೇಳಿದ್ದೆ ಸುಮಾರು ಸಲ, ಇದು ಗೋಲ್ ಗುಂಬಜ್ ತಾಜ್ ಮಹಲ್ ತರ ಬೆಳೀತತೆ ಅಂತಾನೆ ಹೇಳಿದ್ದೆ. ಅದೇ ತರನು ಕೂಡ ಈ ತರ ನಾನು ವಿಶ್ವ ಮಾನವ ಅಂತ ಹೇಳಿ ಹೆಸರು ಬಿರುದು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರತ್ನ ಅಂತಾನೂ ಕೊಟ್ಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಅಮರವಾದ ಸಾಧನೆಗಳು ಸಣ್ಣ ಮಕ್ಕಳಿಂದನೂ ಕೂಡ ಎಲ್ಲರಿಗೂ ಕೂಡ ಅಮರವಾಗಿ ಉಳಿದಿದೆ. ಅವರ ಸಾಧನೆ ಇನ್ನು ಬೆಳೀತಲೇ ಇದೆ. ಅವರಿಂದ ಒಂದು ಆದರ್ಶವಾದ ವ್ಯಕ್ತಿತ್ವವನ್ನು ಕೂಡ ಜನರ ಹತ್ರ ಒಂದು ಮೈಗೂಡಿದಾವ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ಸರ್, ಅವರು ಸಹಾಯ ಮಾಡಿರೋದು ಕೆಲವ್ರಿಗೆ ಪರೋಕ್ಷವಾಗಿ ಮಾಡಿದ್ದಾರೆ, ಕೆಲವರಿಗೆ ಮಾಡಿದ್ದಾರೆ. ಬಟ್ ನಿಮಗೂ ಒಂದು ರೀತಿಯಾದ ಸಹಾಯ ಆಗ್ತದೆ. ನಮಗೆ ಪರೋಕ್ಷವಾಗಿ ಅಂದ್ರೆ ನಾವು ಅವರ ಸಹಕಾರವನ್ನು ಮೊದಲು ನಾನೇನು ನೋಡಿರ್ಲಿಲ್ಲ. ಅವರು ತೀರೋದ ನಂತರ ಇದೆಲ್ಲ ಹೊಮ್ಮಿರೋದು ನಮಗೆ ಅವರಿಂದ, ಅವರ ಅಮರ ಆದಾಗಳಿಂದನೂ ಕೂಡ ನಾವು ನಿರಂತರವಾಗಿ ಒಂದು 70-80 ಜನ ಇಲ್ಲಿ ನಿರಂತರವಾಗಿ ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡು ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಳ್ಳೆ ಅದ್ಭುತವಾಗಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಈ ತರ ವ್ಯಕ್ತಿ ಪುನಃ ಹುಟ್ಟಬೇಕು. ಹುಟ್ಟಿ ನಮ್ಮ ದೇಶದ ಒಂದು ಗೌರವವನ್ನು ಕಾಪಾಡ್ತಕ್ಕಂಥ ವ್ಯಕ್ತಿ ಇಂಥರು ಹುಟ್ಟಿದ್ರೆ ನಮ್ಮ ಬಡತನ ನಿರ್ಮೂಲನೆ ಆಗುತ್ತದೆ. ಅವರಿಂದ ಒಂದು ಒಳ್ಳೆಯ ವ್ಯಕ್ತಿತ್ವನ ಬೆಳೀತದೆ. ಜನರ ಹತ್ರ ಒಂದು ಒಳ್ಳೆಯ ಅಭಿಪ್ರಾಯಗಳು ಕೂಡ ಬೆಳೀತದೆ ಅಂತೇಳಿ ನನ್ನ ಭಾವನೆ. ಅಂದ್ರೆ ಸರ್, ಈಗ ಒಬ್ಬ ರಾಜ ಇದ್ದಾಗ್ಲೂ ಬೇರೆಯವರಿಗೆ ಸಹಾಯ ಮಾಡಿದ್ರು, ಹೋದಾಗ್ಲೂ ಅವರಿಂದ ಸಹಾಯ. ಅವರು ಒಂದು ರಾಜನ, ಈಗ ರಾಜ ಅಂದ್ರೆ ಅವರು ಅಮರವಾಗಿ ರಾಜನಾಗಿ ಉಳಿದಿದ್ದಾರೆ ಅವರು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಅಂತಾನೆ, ಅಂದ್ರೆ ವಿಶ್ವಮಾನವ ಅಂತೇಳಿನೂ ಹೇಳಿದ್ರು ತಪ್ಪಾಗಲಾರದು. ಅವ್ರು ಮಾಡಿರ್ತಕ್ಕಂಥದ್ದು ಒಂದು ಸಹಕಾರ, ಈ ತರ ಯಾರು ಕೂಡ ಒಂದು ವ್ಯಕ್ತಿ ಅಂದ್ರೆ ತಾನು ತನ್ನ ಕುಟುಂಬ ಆಯ್ತು, ತನ್ನ ಜೀವನ ಆಯ್ತು, ಆ ತರ ಬದುಕ್ತಾರೆ. ಪ್ರಪಂಚದಲ್ಲಿ ಎಂತೆಂತ ದೊಡ್ಡ ಮಾನವರು ಕರೋಡ್ಪತಿ ಕೂಡ ಹಾಗೆ ಇದ್ದಾರೆ. ಆದ್ರೆ ಇವರು ತನ್ನ ವೃತ್ತಿಯಲ್ಲಿ ಬೆಳ್ಕೊಂಡು, ವೃತ್ತಿಯಲ್ಲಿ ಕೂಡ ಇದ್ಕೊಂಡು ಅವರ ಒಂದು ಸಹಕಾರ, ಅವರ ಪರೋಕ್ಷವಾಗಿ ಇವರು ಒಂದು ಮಾನವ ಕುಲಕ್ಕೆ ಒಂದು ಧರ್ಮವಾಗಿ ಮಾಡಿರ್ತಕ್ಕಂಥ ಸಾಧನೆಗಳು ಮೆಚ್ಚುಗೆ ಇಡೀ ಪ್ರಪಂಚನ ಮೆಚ್ಚತಕ್ಕಂಥದ್ದು ಮಾಡಿದ್ದಾರೆ. ಸರ್, ನೀವು ಇಲ್ಲಿ ಯಾವಾಗಿಂದ ಆಗ್ತಿದ್ದೀರಾ? ನಾವಿಂದ ಅವರ ತೀರೋದಗಳಿಂದ 3 ವರ್ಷದಿಂದ ನಿರಂತರವಾಗಿ ಇದೇ ಜಾಗದಲ್ಲಿ ಇದ್ದೀನಿ. ಇದೇ ಜಾಗದಲ್ಲಿನೂ ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆ ಹೊಟ್ಟೆ ತುಂಬ. ಯಾರು ಕೂಡ ಖಾಲಿ ಇವತ್ತು ವ್ಯಾಪಾರ ಆಗಿಲ್ಲ ಅಂತ ಯಾರು ಕೂಡ ಹೋಗಿಲ್ಲ. ಬೇಕಾದ್ರೆ ತಾವು ಎಲ್ಲರ ಹತ್ರ ಕ್ಷಮೆಕ್ಷೆ ಮಾಡಿ. ಪ್ರತಿದಿನ ಇರುತ್ತೆ. ಎಲ್ಲರೂ ವ್ಯಾಪಾರಸ್ಥರು, ಎಲ್ಲರಿಗೂ ತನ್ನ ಜೀವನಕ್ಕೆ ಒಂದು 500 ರೂಪಾಯಿ ಆದ್ರೂ ಲಾಭ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದೌದು, ಆ ತರ ಬೆಳೆದಿದ್ದಾರೆ ಸರ್. ಅಂದ್ರೆ ಅವರ ಸಿನಿಮಾಗಳನ್ನ ನೋಡಿದ್ದೀರಾ? ನಾನ್ ಸಿನಿಮಾ ಅಂದ್ರೆ ಮೊದ್ಲೆಲ್ಲ ನೋಡಿದ್ದೆ ಸರ್. ಅವ್ರ ಆದರ್ಶಗಳು, ಅವ್ರು ಮಾಡಿರ್ತಕ್ಕಂಥ ಬಿಗ್ ಬಾಸ್, ಕೋಟ್ಯಾಧಿಪತಿಗಳು ಅದೆಲ್ಲ ನಡೆದಿದ್ದು. ರಾಜ್ಕುಮಾರ್ ಫಿಲಂಗಳು ನೋಡಿದ್ದೀನಿ. ಅವರು ರಾಜ್ಕುಮಾರ್ ತನ್ನ ಮಗನಿಗೆ ಅತಿಯಾಗಿ ಅಮೂಲ್ಯವಾಗಿ ಬೆಳೆಸಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸಣ್ಣನಿದ್ದಾಗಳಿಂದಲೂ ಅವರನ್ನ ಒಂದು ಚಿತ್ರ ನಟನಾಗಿ, ಒಂದು ಅದ್ಭುತವಾದ ಕಲಾವಿದನಾಗಿ ಬೆಳೆದಿದ್ದಾರೆ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್.